ಕೋಣನ ಮೇಲೆ ಕುಳಿತ ದೇವಿಯು ಗ್ರಾಮಗಳನ್ನೆಲ್ಲ ಸುತ್ತುತ್ತಾ ರೋಗ ರುಜಿನಗಳನ್ನು ಶಮನ ಮಾಡುತ್ತಾ ದುಷ್ಟರನ್ನು ಸಂಹರಿಸುತ್ತಾ ಶಿಷ್ಯರನ್ನು ರಕ್ಷಿಸುತ್ತಾ ಪೀಡೆ ಪಿಶಾಚಿಗಳನ್ನು ದಮನ ಮಾಡುತ್ತಾ ಭಕ್ತರಿಗೆ ಸಂತೈಸುತ್ತಾ ಧಾರ್ಮಿಕ ಭಾವನೆಗಳು ಬೆಳೆಯಲು ಮನದಲ್ಲಿ ಭಾವನೆಗಳನ್ನು ಮೂಡಿಸುತ್ತಾ ಬಂಜೆಯರಿಗೆ ಸಂತಾನ ನೀಡುತ್ತಾ ದೈವಿಕ ಪ್ರಜ್ಞೆಯ ಕಡೆಗೆ ಮನಸ್ಸು ಸೆಳೆಯುತ್ತಾ ಸತ್ಯದ ಹಿರಿಮೆಯನ್ನು ಜಗತ್ತಿಗೆ ಸಾರಲು ಜಾಗೃತಗೊಳಿಸುವ ಕಾರ್ಯದಲ್ಲಿ ಮಗ್ನರಾಗಿ ದೇವಲೋಕವ ಮರೆತವಳಾಗಿ ಶಿವನಿಂದ ದೂರವಾಗಿ ಭೂಲೋಕದಲ್ಲಿ ದೈವ ಸ್ವರೂಪಿಣಿ ಆಗಿ ನಿಂತುಬಿಟ್ಟಳು. ಆಮೇಲೆ ಶಿವನು ಪಾರ್ವತಿಯ ವಿರಹದಿಂದ ದಿವ್ಯ ದೃಷ್ಟಿಯಿಂದ ದುರ್ಗಿಯ ರೂಪದಲ್ಲಿ ಹೊಳಲಕೆರೆಯಲ್ಲಿ ನಿಂತಿರುವುದನ್ನು ಅರಿತು ಹೊಳಲಕೆರೆಯಲ್ಲಿ ಪ್ರತ್ಯಕ್ಷವಾದನು. ದುರ್ಗಿಯ ರೂಪದಲ್ಲಿದ್ದ ದೇವಿಯು ಶಿವನನ್ನು ನೋಡುತ್ತಲೇ ಪತಿಯ ನೆನಪಾಗಿ ಶಿವಲೋಕ ಬಿಟ್ಟು ಬಂದಿದ್ದನ್ನು ಸ್ಮರಿಸಿಕೊಂಡು ಪತಿಯನ್ನು ನೋಡಿ ನಸು ನಗುತ್ತಾ ಭರತನಾಟ್ಯದಲ್ಲಿ ಭೂಮಿಗಿಳಿದೆ ದುಷ್ಟರನ್ನು ಸಂಹರಿಸಲು ಭಕ್ತರನ್ನು ರಕ್ಷಿಸಲು ದುರ್ಗಿ ರೂಪ ತಾಳಬೇಕಾಯಿತೆಂದು ಹೇಳಲು ಅಷ್ಟರಲ್ಲಿ ತ್ರಿಲೋಕ ಸಂಚಾರಿಯಾದ ನಾರದರು ಓಂ ನಮೋ ನಮಃ ಪಾರ್ವತೀರಮಣನೆಂದು ಗಾನ ಮಾಡಲು ಶಿವ ಪಾರ್ವತಿ ನೋಡುತ್ತಿರಲು ಮಹಾಮಾತೆ ಜಗನ್ಮಾತೆ ಭೂಲೋಕ ಪಾವನವಾಯಿತು. ನನಗೆ ಕೊಟ್ಟ ಮಾತು ಸಫಲವಾಯಿತೆನ್ನಲು ದೇವ ಮಹರ್ಷಿಗಳೇ, ನಿಮ್ಮ ಕೀಟಲೆಯು ಲೋಕ ಕಲ್ಯಾಣಕ್ಕಾಗಿಯೇ ಅಲ್ಲವೇ? ನೀವು ಕೀಟಲೆ ಮಾಡೋದು ಲೋಕ ಕಲ್ಯಾಣಕ್ಕಾಗಿಯೇ ಅಲ್ಲವೇ? ನಿಮ್ಮ ಅಭೀಷ್ಟದಂತೆ ದೇವಿಯು ದುಷ್ಟರನ್ನು ಸಂಹರಿಸಿ ಸತ್ಯದ ಹಿರಿಮೆಯನ್ನು ಸಾರಿದ್ದಾರೆ. ಶಿವ ಪಾರ್ವತಿಯು ಹಾಗೂ ನಾರದರು ನಿಂತಿರಲು ಶಿವಭಕ್ತ ಸತ್ಯನಿಷ್ಠ ಪ್ರಾಮಾಣಿಕ ದೈವಭಕ್ತಿ ಉಳ್ಳವನನ್ನು ದೇವಿ ಆರಾಧಕನಾಗಿ ದೇವಿ ಆಜ್ಞೆಯ ಪಾಲಿಸುವಂಥ ಸತ್ಪುರುಷನನ್ನು ಹುಡುಕಲು ಯೋಚಿಸುತ್ತಿರಲು ಪಕ್ಕದಲ್ಲಿದ್ದ ಪಾರ್ವತಿ ಕ್ಷಣಕಾಲ ಯೋಚಿಸಿ, ಮಹಾದೇವ, ಏಕೆ ಯೋಚಿಸುತ್ತಿರುವಿರಿ? ತಮ್ಮ ಕೊರಳಿನಲ್ಲಿರುವ ನಾಗನಿಗೆ ಆಜ್ಞೆ ಮಾಡಿದರೆ ಸತ್ಪುರುಷನನ್ನು ಹುಡುಕಿ ತರುವುದಿಲ್ಲವೇ ಎನ್ನಲು ತಕ್ಷಣವೇ ಕೊರಳಲ್ಲಿದ್ದ ನಾಗನಿಗೆ ಭುವಿಯಲ್ಲಿ ಸತ್ಪುರುಷನನ್ನು ಹುಡುಕಿಕೊಂಡು ಬಾ ಎನ್ನಲು ಕೊರಳಲ್ಲಿದ್ದ ನಾಗನು ಶಿವನ ಆಜ್ಞೆಯಂತೆ ಬಸುಕುಟ್ಟುತ್ತಾ ಹೊರಟಿರಲು ಜಲ ಪ್ರಳಯವಾಗುತ್ತಿರಲು ಹಾವಿನ ಶಬ್ದಕ್ಕೆ ಭೂಮಿಯು ಕಂಪಿಸಲು ಗಿರಿ ಶಿಖರ ಅಲುಗಾಡಲು ಸಮುದ್ರ ಉಕ್ಕಿ ಹರಿಯಲು ತಪದಲ್ಲಿ ಕುಳಿತಿದ್ದ ಸಾಧ್ವಿ ಗಂಗಮ್ಮ ಶಿವಶರಣ ಸಿದ್ಧಲಿಂಗಪ್ಪ ಕಣ್ಣು ತೆರೆದು ನೋಡಲು ಕಾಳಿಂಗ ಸರ್ಪ ಎಡೆಬಿಚ್ಚಿ ಬಸುಗುಟ್ಟುತ್ತಿರಲು ದಿವ್ಯ ದೃಷ್ಟಿಯಿಂದ ಸರ್ಪದ ಕಡೆ ನೋಡುತ್ತಾ ಕರಮುಗಿದು ಶಿರಬಾಗಿ ನಾಗರಾಜ, ದೇವಿ ಆರಾಧಕರ ಹುಡುಕಾಟದಲ್ಲಿರುವಂತಿದೆ. ಭೂಲೋಕದಲ್ಲಿ ಹೊಳಲಕೆರೆಯ ಗ್ರಾಮದಲ್ಲಿ ಶಿವನ ಶರಣರಿದ್ದಾರೆ. ಸದಾಕಾಲ ಶಿವನ ಪೂಜೆ ಮತ್ತು ಧ್ಯಾನದಲ್ಲೇ ತಲ್ಲೀನವರಾಗಿರುವ ಶ್ರೀಮತಿ ಕರಿಯಮ್ಮ ಮತ್ತು ಚಿಕ್ಕಣ್ಣನವರ ಗರ್ಭದಲ್ಲಿ ಶಿವನ ವರಪ್ರಸಾದದಿಂದ ಯಾರು ಇವರಿಬ್ಬರು ಅವ್ರಿಗೆ ಹೇಳ್ತಿದ್ದರು, ವರಪ್ರಸಾದದಿಂದ ಜನಿಸಿದ ನಿಂಗೇಗೌಡ ಮತ್ತು ಅವನ ಧರ್ಮಪತ್ನಿ ಸಾಧ್ವಿ ಗಂಗಮ್ಮ ದೇವಿ ಆರಾಧಕರಾಗಿರಲು ತಕ್ಕವರಾಗಿದ್ದಾರೆ. ಅವರ ಕಡೆ ತಮ್ಮ ದೃಷ್ಟಿ ಆಯಿಸೆನ್ನಲು ಅಲ್ಲಿಂದ ಕಾಳಿಂಗ ಸರ್ಪ ಭೋರ್ಗರೆಯುತ್ತಾ ನಿಂಗೇಗೌಡರ ಮನೆಗೆ ಧಾವಿಸಿದೆ. ಸತಿಪತಿಗಳಾದ ಸಾಧ್ವಿ ಗಂಗಮ್ಮ ಮತ್ತು ನಿಂಗೇಗೌಡರು ದಿನನಿತ್ಯದಂತೆ ಪೂಜೆಗಳನ್ನು ಮಾಡಿ ಭೋಜನ ತೀರಿಸಿ ಶಯನ ಗೃಹದಲ್ಲಿ ಪವಡಿಸಿದ್ದಾರೆ. ಶಿವ ಪಾರ್ವತಿ ಬಿಟ್ಟ ಮಾಯಾದೇವಿ ಮಾರಮ್ಮ ನಿಂಗೇಗೌಡರ
ಕನಸಿನಲ್ಲಿ ಮೂಡಿ ಭಯಂಕರ ರೂಪದಲ್ಲಿ ತೋರಿಸಿಕೊಳ್ಳುತ್ತಿರಲು ಕಾಳಿಂಗ ಸರ್ಪ ಪಕ್ಕದಲ್ಲೇ ಮಲಗಿದ್ದ ಸತಿಯ ದೇಹದ ಮೇಲೆ ಹರಿದಾಡುತ್ತಿದೆ. ಉಗ್ರ ಸ್ವರೂಪದ ಕನಸಿಗೆ ಎದರಿದ ನಿಂಗೇಗೌಡ ಕಣ್ಣು ತೆರೆದ. ತುಟಿಯು ಒಣಗಿತು, ದೇಹ ಕಂಪಿಸಿತು. ವರಡಿ ಸತಿಯ ಮೇಲಿದ್ದ ಸರ್ಪ ನೋಡಿ ಚೀರಿದ. ಬೆವರು ಸುರಿಯಲಾರಂಭಿಸಿತು. ತೊದಲುತ್ತಾ ಸತಿಯನ್ನು ಎಬ್ಬಿಸಿದ. ಸರ್ಪದ ಶಬ್ದಕ್ಕೆ ಹೆದರಿ ಭಯಭೀತರಾಗಿ ಏಳುತ್ತಾ ಬೀಳುತ್ತಾ ಹಿಂದು ಮುಂದು ನೋಡದೆ ಮಾಯಾದೇವಿ ಮಾರಮ್ಮನ ಸ್ಥಳಕ್ಕೆ ಬರುತ್ತಿರಲು ಹುಟ್ಟಿದ್ದ ದೋತ್ರ ಕಳಚಿದೆ, ಕೈಕಾಲು ನಡುಗುತ್ತಿದೆ, ತೊದಲು ನುಡಿಗಳು ಹೊರಬರುತ್ತಿವೆ. ಭಕ್ತರ ಸ್ಥಿತಿ ಕಂಡು ದೇವಿಯು ನಗುತ್ತಿರಲು ಭಯಭೀತರಾದ ಗಂಗಮ್ಮ ನಿಂಗೇಗೌಡ ದೇವಿಯ ಪಾದದ ಮೇಲೆ ಬಿದ್ದು ರೋಧಿಸುತ್ತಿದ್ದಾರೆ. ಮಾಯಾದೇವಿ ಭಕ್ತರ ಮಸ್ತಕ ಪಿಡಿದೆತ್ತಿ, ಎದ್ದೇಳು ಮಕ್ಕಳೇ, ಅಲ್ಲಿ ನೋಡಿ ಶಿವ ಪಾರ್ವತಿ ನಾರದರಿದ್ದಾರೆ, ಅವರ ಆಜ್ಞೆ ಪಾಲಿಸಿದರು. ಸತಿ ಪತಿ ತಿರುಗಿ ಶಿವಪಾರ್ವತಿಯರ ದರ್ಶನದಿಂದ ಪಾವನರಾದವೆಂದು ನಮಿಸಿ ಸ್ಥಿರವಾಗಿ ನಿಲ್ಲಲು ಮಕ್ಕಳೇ, ಮಾರಮ್ಮ ದೇವಿ ಆರಾಧಕರಾಗಿ ದೇವಿ ಮಂದಿರ ನಿರ್ಮಿಸಿ ಭಕ್ತರನ್ನು ಸಂತೈಸಿ ಕ್ಷೇತ್ರದಲ್ಲಿ ಉದ್ಯಾನವನ, ಭಕ್ತರು ತಂಗಲು ಕುಟೀರ, ಅನ್ನ ಸಂತರ್ಪಣೆ, ನವಿಲು ಜಿಂಕೆ ಪ್ರಾಣಿ ಸಂಕುಲ ಬೆಳೆಸಿ ದಣಿದು ಬಂದವರಿಗೆ ಸಂತೈಸಿ ನೊಂದವರ ಬಾಳಿಗೆ ಚೇತನ ನೀಡುವ ಕಾರ್ಯದಲ್ಲಿ ಮಗ್ನರಾಗಿ ಸತ್ಕಾರ್ಯ ಮಾಡಿ ಲೋಕ ಕಲ್ಯಾಣದ ಕಾರ್ಯಕ್ರಮ ಮುಂದುವರಿಸಿ ಕೀರ್ತಿ ಪಡೆದು ಅಮರರಾಗಿ ದೇವಿಯ ಕೊರಳಿಗೆ ಹೂವಿನ ಹಾರವಾಗಿ ಕಂಗೊಳಿಸಿರೆಂದು ಹೇಳಿ ಅದೃಶ್ಯರಾದರು. ಅವರಿಗೆ ವರ ಕೊಟ್ಟು ದೇವಿಯ ಪ್ರತಿರೂಪವಾಗಿ ಮಾಯಾದೇವಿ ಬಿಟ್ಟರು. ಜ್ಞಾನದ ಕಣ್ಣನ್ನು ಕೊಟ್ಟು ಮುಕ್ಕಣ್ಣೇಶ್ವರಿ ಎಂದು ಕರೆದರು. ಅದಕ್ಕೆ ಮುಕ್ಕಣ್ಣೇಶ್ವರಿ ಅಂತ ಹೆಸರು ಬಂದಿತ್ತು. ಪಾರ್ವತಿನ ಜೊತೆಲಿ ಕರ್ಕೊಂಡು ಹೊರಟ. ಅಲ್ಲಿ ಯಾರನ್ನ ಬಿಟ್ಟ? ಮಾಯಾದೇವಿ ಸೃಷ್ಟಿ ಮಾಡಿ ಮಾಯಾದೇವಿ ಬಿಟ್ಟ. ಆ ಮಾಯಾದೇವಿಗೆ ಜ್ಞಾನದ ಕಣ್ಣನ್ನು ಕೊಟ್ಟು ಮುಕ್ಕಣ್ಣೇಶ್ವರಿ ಅಂತ ಕರೆದರು. ಅಂದರೆ 3 ಕಣ್ಣಳು ಅಂತ. ನಾರದರೆ ಇನ್ನು ಮುಂದೆ ಈ ಕ್ಷೇತ್ರವು ಶಾಂತಿ ಧಾಮವಾಗುವುದು, ಅಲ್ಲದೆ ಮತೀಯರಿಗೆ ಜ್ಞಾನ ನೀಡುವುದು. ಈ ದೇವಿಯ ಚರಿತ್ರೆ ಅಥವಾ ಭಕ್ತಿಗೀತೆಗಳನ್ನು ಶುಕ್ರವಾರ ರಾತ್ರಿ ಪೂಜಿಸಿ ಪಠಿಸುವವರಿಗೆ ಮತ್ತು ಕೇಳುವವರಿಗೆ ಸದಾಕಾಲ ದೇವಿಯು ಸನ್ಮಂಗಳ ಉಂಟು ಮಾಡುವಳೆಂದು ಹೇಳಿ ಶಿವ ಪಾರ್ವತಿಯು ಶಿವಲೋಕಕ್ಕೆ ತೆರಳಲು ನಾರದರು ದೇವಿಯ ಗುಣಗಾನ ಮಾಡುತ್ತಾ ಭೂ ಪರ್ಯಟನ ಮಾಡಲು ಅದೃಶ್ಯರಾದರು. ಸರ್ವರಿಗೂ ದೇವಿಯು ಕೃಪೆ ತೋರಲಿ, ಸುಖ ಶಾಂತಿ ನೆಲೆಸಿರಿ. ರಚನೆ GS ಮಲ್ಲಪ್ಪ.